ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಇವತ್ತು ನಾವು ಮಾಡ್ತಿದ್ದೀವಿ ಚಿಲ್ಲಿ ಚಿಕನ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಚಿಲ್ಲಿ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟೇ ಹಸಿಮೆಣಸಿನ್ಕಾಯಿ. ಸೊ ಇದಕ್ಕೆ ಒಂದಷ್ಟು ಹಸಿಮೆಣಸಿನ್ಕಾಯಿನ ತಗೊಂಡು ಅದನ್ನ ನೀಟಾಗಿ ಜಜ್ಕೋಬೇಕು. ಸೊ ಜಜ್ಕೊಳ್ಳೋದ್ರಿಂದ ಆ ಹಸಿಮೆಣಸಿನ್ಕಾಯಿ ಒಳಗಡೆ ಸೀಡ್ಸ್ ಹೊರಗಡೆ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿನ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಜಜ್ಕೋಬೇಕು. ಸೊ ಅದ್ರದ್ದು ಸೀಡ್ಸ್ ಹೊರಗಡೆ ಬಂದರೆ ಸೊ ಫ್ರೈ ಮಾಡೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವು ತಗೊಂಡಿರೋದು 1 kg ಆಫ್ ಚಿಕನ್. ಸೊ ಈ ಚಿಕನ್ನ ನಾವೀಗ ಮ್ಯಾರಿನೇಟ್ ಮಾಡ್ಕೋತೀವಿ. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ಸಾಲ್ಟ್ ಹಾಕಿ, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಈ ಒಂದು ಚಿಲ್ಲಿ ಏನಿದೆ ಇದನ್ನ ಸ್ವಲ್ಪ ಹಾಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋದ್ರಿಂದ ಮಸಾಲ ಚಿಕನ್ಗೆ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಪೀಸಸ್ಸು ತಿನ್ನುವಾಗ ಟೇಸ್ಟ್ ಆಗಿರುತ್ತೆ. ಮೊದಲು ಒಂದು ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಸೊ ಇದರಲ್ಲಿ ಒಂದು 6 ರಿಂದ 7 ಬೆಳ್ಳುಳ್ಳಿ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದೇ ಒಂದು ಈರುಳ್ಳಿ. ಸೊ ಈರುಳ್ಳಿ ಕಡಿಮೆ ಹಾಕಿ, ಯಾಕೆ ಅಂತ ಹೇಳಿದ್ರೆ ಚಿಕನ್ ಸ್ವೀಟ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, 1-2 ನಿಂಬೆಹಣ್ಣು. ಫಸ್ಟ್ ಬರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಯಾಕೆ ಗೋಲ್ಡ್ ಫ್ರೈ ಮಾಡ್ಕೋಬೇಕು ಅಂದರೆ, ಸೊ ಈ ಬೆಳ್ಳುಳ್ಳಿ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕಿ, ಈಗ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಚಿಕನಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಚಿಲ್ಲಿ. ಸೊ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿನೇ ಬಳಸ್ತಾ ಇದ್ದೀವಿ. ಈಗ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಸೊ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆಯಿಲಲ್ಲಿ ಮೆಣಸಿನ್ಕಾಯಿ ಫ್ರೈ ಆದರೆ ಸೊ ಅದ್ರದ್ದು ಟೇಸ್ಟು ಇನ್ನೂ ಜಾಸ್ತಿ ಇರುತ್ತೆ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನು, ಸೊ ಇದನ್ನು ಫ್ರೀಸರಲ್ಲಿ ಒಂದು 1/2 hour ಮ್ಯಾರಿನೇಟ್ ಮಾಡಿದ್ದೀವಿ. ಸೊ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಳ್ಳಿ. ಸೊ ಈ ಚಿಕನ್ಗೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಸಾಲ್ಟ್ ಹಾಕಿದ್ದೀವಿ. ಸೊ ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಚಿಕನ್ ಸಾಲ್ಟಲ್ಲಿ ಬೇಯುತ್ತೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು, ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 2 ಟೇಬಲ್ ಸ್ಪೂನ್, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಮಸಾಲ ಏನು ಹಾಕ್ತಾ ಇಲ್ಲ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಫ್ಲೇವರ್ ಕೊಡುತ್ತೆ. ಚಿಕನ್ ಬೇಯಕ್ಕೆ ವಾಟರ್ ಹಾಕೊಳ್ಳೋಣ. ಸ್ವಲ್ಪ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬಹುದು. ನಮಗೆ ಗ್ರೇವಿ ತರ ಬೇಕು ಅಂದ್ರೆ ಗ್ರೇವಿ ತರ ಮಾಡ್ಕೋಬಹುದು, ಡ್ರೈ ತರ ಬೇಕು ಅಂದ್ರೆ ಡ್ರೈ ಆಗಿ ಮಾಡ್ಕೋಬಹುದು. ಸೊ ಇದನ್ನ ಒಂದು 5 minutes ಚೆನ್ನಾಗಿ ಬಾಯ್ಲ್ ಹಾಕಿದ್ರಿ. ಇಲ್ಲಿ ಕಾರ್ನ್ಫ್ಲೋರ್ ಇದೆ. ಸೊ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು
ಅದನ್ನು ನಾವು ಗ್ರೇವಿಗೆ ಹಾಕೋದ್ರಿಂದ ಸೊ ಗ್ರೇವಿ ಥಿಕ್ನೆಸ್ ಬರುತ್ತೆ. ಸೊ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ಅದನ್ನು ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರು ಇಲ್ಲಿಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಕಾರ್ನ್ಫ್ಲೋರ್ನ ಲಾಸ್ಟಲ್ಲಿ ಹಾಕಬೇಕು. ಕಾರ್ನ್ಫ್ಲೋರ್ನ ಇವಾಗಲೇ ಹಾಕಿದ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ನಾವು ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ನಾವು ಕಾರ್ನ್ಫ್ಲೋರ್ನ ಈ ರೀತಿ ಮಾಡಿ ಹಾಕ್ಕೊತಾ ಇದ್ದೇವೆ. ಸೊ ಇವತ್ತು ನಾವು ಚಿಲ್ಲಿ ಚಿಕನ್ಗೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ತಾ ಇದ್ದೀವಿ. ಸೊ ಚಿಕನ್ ಬೇಯೋಷ್ಟೊತ್ತಿಗೆ ನಾವು ಪರೋಟನ ಮಾಡ್ಕೊಳ್ಳೋಣ. ನೀರೆಲ್ಲ ಚಿಕನ್ ಹೀರ್ಕೊಂಡಿದೆ. ಸೊ ನಾವು ಇದಕ್ಕೆ ಈಗ ಕಾರ್ನ್ಫ್ಲೋರ್ ಹಾಕೋಣ. ಇದು ಹಾಕಿ ಜಸ್ಟ್ 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಗ್ರೇವಿ ಥರ ಬರುತ್ತೆ ನೋಡಿ. ಹಾಕ್ತಿದಂಗೆ ಗಟ್ಟಿಯಾಗಿ ಹೋಗುತ್ತೆ. ಕಾರ್ನ್ಫ್ಲೋರ್ ಹಾಕಿ ತುಂಬ ಕುದಿಸ್ಬಾರ್ದು. ಕುದಿಸಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನಿಮಗೆ ಗ್ರೇವಿ ಬರಲ್ಲ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಸ್ವಲ್ಪ ನಿಂಬೆ ನಿಂತ್ಕೊಂಡ್ರೆ कसम है तुम्हें तुम मगर मुझसे रूठे, कसम है तुम्हें तुम मगर मुझसे रूठे, रहे सांस जब तक ये बंधन न टूटे। तुम्हें दिल दिया है ये वादा किया है सनम मैं तुम्हारी रहूंगी सदा। ये रातें ये मौसम नदी का किनारा ये चंचल हवा। ఆహా ఏమి రుచి అనరామ